ಗೈಸ್ ನಾನು ಇವಾಗ ಮಸಾಜ್ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಈ ತರದ್ರೆಲ್ಲ ಬೆಂಗಳೂರಲ್ಲಿ ಹೋದ್ರೆ ಇದ್ಯಾವುದೋ ಹುಡುಗಿ ಟೆಂಪೋದಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ನನಗೆ ಶೋಲ್ಡರ್ ಮಸಾಜ್ ಮಾಡ್ಬೇಕಾದ್ರೆ ಫುಲ್ಲು ನನಗೆ ನಿದ್ದೆನೆ ಬಂದ್ಬಿಡ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇವತ್ತು ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ರೂಮೆಲ್ಲ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಲೈಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತು ನಾನು ಏನಪ್ಪ ಅದು ಇಲ್ಲಿ ಮಸಾಜ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗೆ ಮಸಾಜ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಏನು ಪ್ರತಿಯೊಂದು ಹೇಳ್ತೀನಿ. ನನ್ನ ರೂಮ್ ನೋಡಿರಲ್ಲ ನೀವು. ಸೊ ಇವಾಗ ನನ್ನ ರೂಮ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗೋಣ. ಸ್ಟಾರ್ಟಿಂಗು ಡೋರ್ ಹತ್ರ ಈ ಥರ ಇದೆ ನೋಡಿ. ಸಿಗರೇಟ್ ಏನಾದರೂ ಮಾಡಿದ್ರೆ 5000 ಬಾಟ್ ನಾವು ಫೈನ್ ಕಟ್ಟಬೇಕಾಗುತ್ತೆ. ಹಾಗಾಗಿ ವೆಯ್ಟ್ ಎಂಟ್ರಿ ಆಗಿದ್ದು ಲೆಫ್ಟು ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ. ಹ್ಯಾಂಗರ್ ಎಲ್ಲ ಇದೆ, ಬಟ್ ನಾನು ಬ್ಯಾಗ್ ಹಿಂಗೆ ಇಟ್ಕೊಂಡಿದ್ದೀನಿ ಹುಚ್ಚಿ ಥರ. ಇದು ಹೊಸ ಸ್ಲಿಪ್ಪರ್, ಇದು ನಾನು ನಾರ್ಮಲ್ ತೊಗೊಂಡಿದ್ದು. ಇಲ್ಲೊಂದು ಲಾಕರ್ ಇದೆ, ನಾನೇನು ಯೂಸ್ ಮಾಡಿಲ್ಲ. 2 ಚೈನ್ ಹಾಕೊಬೇಕು ಅಂತ ಇದ್ದೀನಿ, ಬಟ್ ಇಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ, ಅದು ಬಿಡ್ಸೋಕ್ಕಾಗಿಲ್ಲ, ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಅದೇ ಲೆಫ್ಟ್ ಸೈಡಿಂದ ಚೂರು ಈ ಕಡೆ ಬಂದರೆ 6000 ಪರ್ಫ್ಯೂಮು. ಇಲ್ಲಿ ನನ್ನ ಬ್ಯಾಗ್ ಇಟ್ಕೊಂಡಿದ್ದೀನಿ, ಇದು ಮಾಮೂಲಿ ನನ್ನ ಬ್ಯಾಗೇನೆ. ಓಕೆ, ಡೌನಲ್ಲಿ ಫ್ರಿಡ್ಜ್, ಅಲ್ಲಿ ನಮ್ಮ ಅಮ್ಮ ಕೊಟ್ಟಿರೋದು ಇದು ದಾಳಿಂಬೆ ಹಣ್ಣು, ಪೊಮಗ್ರನೇಟ್. ಆ್ಯಂಡ್ ರೂಮಿಂದ ಸ್ವಲ್ಪ ರೈಟಿಗೆ ಬಂದರೆ ವಾಶ್ರೂಮ್. ನಾನು ಇದು ವಾಟರ್ ಗೇಮ್ಸ್ಗೆಲ್ಲ ಹೋಗಿದ್ದಲ್ಲ, ಸೊ ಹಾಗಾಗಿ ಅಲ್ಲಿ ನೀರು ಅಂಡರ್ ವಾಟರ್ಗೆ ಇಳ್ದಿದ್ದಲ್ಲ, ಅದಕ್ಕೆ ಎಲ್ಲ ನೆನೆ ಹಾಕ್ಬಿಟ್ಟಿದ್ದೀನಿ. ಇದು ಜಕ್ಕೂಸಿ, ನಾನು ಏನು ಇದು ತೊಗೊಂಡಿಲ್ಲ. ಇದು ವಾಶ್ರೂಮ್, ಇದು ಶವರ್. ಗೈಸ್ ಇಲ್ಲಿ ಈ ರೂಮ್ಗೆ 7000 ರುಪೀಸ್ ಗೊತ್ತಾ. ನಾನು ಪೇ ಮಾಡಿಲ್ಲ, ಅವ್ರು ಪೇ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನಾನು ಯೂಸ್ ಮಾಡಿರೋ ಬಟ್ಟೆ ಇಷ್ಟು ಇಲ್ಲಿ ಇಟ್ಟಿರೋವಂತಹದ್ದು. ಅದು ಗಾಗಲ್ಸ್, ಇದು ಟಿ ವಿ, ಅಲ್ಲಿ ಕೆಟಲ್ ಇದೆ, ಮತ್ತು ಇಲ್ಲಿ ಇದು ವೇಪು, ಇದು ಗ್ರೀನ್ ಟೀ ಗೈಸ್. ಮತ್ತೇನು ಅನ್ಕೋತೀರ, ಇದು ಸಿಗರೆಟ್ ಪ್ಯಾಕು. ನಿಜವಾಗ್ಲೂ ನಂದಲ್ಲ. ಸಿ, ಏನು 1 or 2 ಇದೆ ಅಷ್ಟೇ, ನಾನು ಸೇದಲ್ಲ. ವೇಪ್ ಅಷ್ಟೇ ನಾನು ತೊಗೊಂಡಿದ್ದೀನಿ. ಓಕೆ, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ವಾಚ್, ಅದೇ ಹೇಳಿದ್ನಲ್ಲ ಶ್ರೀ ಅಂತ, ಅವ್ರದ್ದು. ನಾನು ಅವ್ರದ್ದು ಫೋನ್ ಯೂಸ್ ಮಾಡಬೇಕಾದ್ರೆ ಈ ಕಮ್ ಟು ಮೈ ರೂಮ್, ಸೊ ಅಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ನಾನು ಬೇಕಾದರೆ ಇದನ್ನ ತೆಗೆದು ನಿಮಗೆ ತೋರಿಸ್ಬೋದಿತ್ತು, ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಹೆಂಗಿದೆ ಹಾಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಆಪೋಸಿಟ್ ಬಂದ್ಬಿಟ್ಟು ಬೆಡ್ ಲೈಟ್ ಆನ್ ಮಾಡಿದ್ದೀನಿ, ಅಲ್ಲೆಲ್ಲ ಇಟ್ಟಿದ್ದೀನಿ ಕಾಫಿ ಕುಡಿದು. ಇಷ್ಟು ನಮ್ಮ ರೂಮ್ ವ್ಯೂ ನೋಡಿ. ಅಲ್ಲಿಗೆ ಹೋದರೆ ವಾಕಿಂಗ್ ಸ್ಟ್ರೀಟ್ ಸಿಗುತ್ತೆ. ಇಲ್ಲಿ ಓಪನ್ ಮಾಡ್ಬೋದು. ವೈಟ್ ಅದು ಓಪನ್. ಅರಿಯಾ ಬಾಬಾ, ಹೌ ಟು ಓಪನ್ ದಿಸ್ ಗುರು? ನೇಲ್ಸ್ ಇದ್ರೆ ಓಪನ್ ಆಗಲ್ಲ ಗುರು ನಂದು. ಫೈನಲಿ ನಾವಿರೋ ಹೋಟೆಲ್ದು ಇದು ನೋಡಿ. ಅಯ್ಯೋ ಪಟಾಯ ಫುಲ್ ಜಿಗಿ 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 ಜಿಗಿ. ಕ್ಲೋಸ್ ಮಾಡಿಬಿಡೋಣ, ಯಾಕೆ ಬೇಕು ಅಲ್ವಾ. ಸೊ ಇದು ನನ್ನ ರೂಮ್. ಚೆನ್ನಾಗಿದೆ, ಏನಿಲ್ಲ, ಚಿಕ್ಕವಿಂದ ಚೊಕ್ಕವಾಗಿದೆ. ಹಿಂಗೆ ತೋರಿಸ್ತೀನಿ ನೋಡಿ. ಇಷ್ಟೇ ನನ್ನ ರೂಮ್ ಗೈಸ್, ಇಷ್ಟು ನನ್ನ ರೂಮು. ಅರ್ಥ ಆಯ್ತಾ? ಸೊ ಇವಾಗ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗೋಣ ಬನ್ನಿ. ಕ್ಯೂಟಿ ಪಾಯ್. No, she is pretty.
ನೋಡಿ ಬ್ರೆಡ್ ಇದೆ, ಜಾಮ್ ಇದೆ. ಐ ಥಿಂಕ್ ಇದು ಕೀ. ನಾನು ತೊಗೊಂಡಿದ್ದೀನಿ 2 ಎಗ್, ಪೈನಾಪಲ್ ರೈಸ್ ಮತ್ತು ಬ್ರೆಡ್ ಜಾಮ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ತಿನ್ನೋಣ. ಅರೆ ನಾನು ಈ ಜ್ಯೂಸ್ ಕುಡಿಯಲ್ಲ, ಇದು ನೀವೇ ತಗೊಳ್ಳಿ, ನನಗೆ ಬೇಡ. ಓಕೆ, ಗೈಸ್ ಇಲ್ಲಿ ಯಾವಾಗ್ಲೂ ರೈಸ್ ಜೊತೆ ಕಾರ್ನ್ ಆಗಿರ್ಬೋದು, ಬಟಾಣಿ ಎಲ್ಲ ಮಿಕ್ಸ್ ಮಾಡ್ತಾರೆ ಗೊತ್ತಾ. ಖಾಲಿ ಖಾಲಿ ರೈಸ್ ಅನಿಸ್ತದೆ ನನಗೆ. ನಾನು ಆಯಿಲ್ ಫುಡ್ ಎಲ್ಲ ತಿನ್ನಲ್ಲ, ಜಾಸ್ತಿ ಇಷ್ಟ ಅಲ್ಲ. ಇಲ್ಲಿ ಅಂತ ಅಲ್ಲ, ನಮ್ಮ ಮನೇಲೂ ಪೂರಿ ಎಲ್ಲ ತಿನ್ನಲ್ಲ. ಐ ಹೇಟ್ ಪೂರಿ. ಬೇಡ, ನಾನು ಮೊಟ್ಟೆ ತಗೊಂಡಿದ್ದೆ. ರೈಸ್ ಜೊತೆ ಆಮ್ಲೆಟ್ ಹಾಕೊಂಡು ತಿನ್ನೋದು. ಟಿಶ್ಯೂ ಕೊಡಿ. Wait guys. ಸ್ಪೂನೇ ಸಿಕ್ಕಿಲ್ಲ ನನಗೆ, ಸ್ಪೂನೇ ಖಾಲಿ ಆಗ್ಬಿಟ್ಟಿದೆ. ಕಾಫಿ ಮೊಟ್ಟೆ ತಿಂದರೆ ಸಾಕು ಪ್ರೋಟೀನು. ಗೈಸ್, ನಮ್ಮ ಬ್ಯಾಂಗ್ಳೂರಲ್ಲಿ ಕ್ಯಾಬು ಆಟೋ ಡ್ರೈವ್ ಇರ್ತಾರಲ್ಲ, ಅದೇ ಥರ ಥೈಲ್ಯಾಂಡಲ್ಲಿ ಈ ಥರ ಇರುತ್ತೆ. ಸುಮ್ಮನೆ ಇದೆಲ್ಲ ಅಂಟಿಸ್ಕೊಂಡಿರ್ತಾರಷ್ಟೇ. ಬಟ್ ಬನ್ನಿ ಇವಾಗ ಹೋಗೋಣ ಇದರಲ್ಲಿ. ಓಕೆ, ನನ್ನ ಬ್ಯಾಗೆಲ್ಲ ಇಟ್ಕೊಂಡಿದ್ದೀನಿ. ಈ ಥರದ್ರೆಲ್ಲ ಬೆಂಗಳೂರಲ್ಲಿ ಹೋದ್ರೆ ಇದು ಯಾವುದೋ ಹುಡುಗಿ ಟೆಂಪೋದಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ ತಾನೆ. ಅಯ್ಯೋ ಕರ್ಮ. ತೋರಿಸ್ಬೇಕಲ್ವಾ ಥೈಲ್ಯಾಂಡಲ್ಲಿ ಯಾವ ಥರ ಇರುತ್ತೆ ಕ್ಯಾಬ್ ಆಟೋ ಎಲ್ಲ ಅಂತ. ಗೈಸ್, ನಾನು ಇವಾಗ ಮಸಾಜ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಫುಲ್ ಬಾಡಿ ಮಸಾಜ್ ಅಲ್ಲ, ಜಸ್ಟ್ ಲೋವರ್ ಬಾಡಿ ಫ್ರಮ್ ದಿಸ್ ನೀಯಿಂದ ಮಾಡಿಸ್ತೀನಿ. ಸ್ವಲ್ಪ ತಾಯಿ ಆಯಿತಾ. ಸೊ ಹೇಗೆ ಮಾಡ್ತಾರೆ ಏನು ಅಂತ ನಂಗೆ ಗೊತ್ತಿಲ್ಲ. ತುಂಬ ಜನ ಹೇಳ್ತಿರ್ತಾರೆ ಥೈಲ್ಯಾಂಡ್ ಬಂದುಬಿಟ್ಟು ಮಸಾಜ್ಗೆ ಫೇಮಸ್ ಅಂತ ಹೇಳಿ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ, ಹೇಗೆ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಹೇಳ್ತೀನಿ. ಓಕೆನಾ? ಸೊ ಗೈಸ್, ಇವಾಗ ನಾವು ಇಲ್ಲಿ ಬಂದಿದ್ದೀವಿ ಮಸಾಜ್ ಸೆಂಟರಿಗೆ. ಯಾರೋ ಮಾಡಿಸ್ತಾ ಇದ್ದಾರೆ, ನಾನು ಇವಾಗ ಮಾಡಿಸ್ಬೇಕು. ನಾನು ಹೇಳ್ದೆ ಅಲ್ವಾ, ಫುಲ್ ಬಾಡಿ ಅಲ್ಲ, ಜಸ್ಟ್ ನೀಯಿಂದ ಅಷ್ಟೇ. ಇವಾಗ ನಾನು ಚೇಂಜ್ ಮಾಡಿದ್ದೀನಿ, ಫುಲ್ ಬಾಡಿ ಅಲ್ಲ, ಲೋವರ್ ಬಾಡಿ ಆ್ಯಂಡ್ ಶೋಲ್ಡರ್, ಲೋವರ್ ಬಾಡಿ, ಶೋಲ್ಡರ್ ಆ್ಯಂಡ್ ಹೆಡ್. ಸೊ ಇಷ್ಟು ಮಸಾಜ್. ಗೈಸ್ ಇಲ್ಲಿ ನೋಡಿ, ಏನೋ ತೊಗೊಳಕ್ಕೆ ಹೋಗಿದ್ವಿ ನಾವು ಶಾಪಿಗೆ, ಅಲ್ಲಿ ನನಗೆ ಇದು ಕಾಯಿನ್ಸ್ ಕೊಟ್ಟರು. ಇದು ಯಾರಿಗಾದರೂ ಎಷ್ಟು ರೂಪಾಯಿ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಥೈಲ್ಯಾಂಡ್ಲ ಅಥವಾ ಇಂಡಿಯಾಲಿ
ಇದೆಷ್ಟು ರೂಪಾಯಿ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅಯ್ಯೋ ಇಟ್ಕೊತೀನಿ, ಇದೆಲ್ಲ ಮೆಮೊರೀಸಿಗೆ ಬೇಕಲ್ವಾ, ಹಾಗಾಗಿ. ವಾಟ್ ಈಸ್ ದಟ್? ಬಾಂಬ್, ಸ್ಪೆಷಲ್ ಬಾಂಬ್. ಅದೇ ತಲೆನೋವು ಬಂದರೆ ಹಚ್ಚುತ್ತೀವಲ್ಲ ಆ ಥರ ಬಾಂಬ್. ಓ ಪೇಯ್ನ್ ಎಲ್ಲ ಇಟ್ಕೊಳ್ಳಿ ಅಂತ. ಗೈಸ್ ಇವ್ರ ತಾಯಿ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಯು ಆರ್ ಫ್ರಮ್ ಬ್ಯಾಂಕಾಕ್. ಕೊರ್ರಾ. ಈಸಾನ್. ಓಕೆ.กูเหมือนกันห้ามเยอะแยะกูก็ไอ้แพทย์มันอะไรก็ไม่ได้ไอ้แพทย์มันเกินแต่ไอ้ปันมาบอกกูฝากด้วยให้น้องหน่อยได้ไหมಗೈಸ್ ನೀವು ಮಸಾಜಿಗೆ ಬಂದರೆ ಇದು ಫ್ರೀ ಕೊಡ್ತಾರೆ. ನಿಜ ಒಳ್ಳೆ ಮಸಾಜ್, ಚೆನ್ನಾಗೈತೆ, ಸಕ್ಕತ್ತಾಗೈತೆ ಮಸಾಜ. ಗೈಸ್ ತಲೆಗೆಲ್ಲ ಆಯಿಲ್ ಹಾಕ್ಬಿಟ್ಟಿದ್ದೀನಿ ನಾನು, ಆಯಿತಾ. ಮಸಾಜ್ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ನನಗೆ ಶೋಲ್ಡರ್ ಮಸಾಜ್ ಮಾಡಬೇಕಾದ್ರೆ ಫುಲ್ಲು ನನಗೆ ನಿದ್ದೆನೇ ಬಂದ್ಬಿಡ್ತು ಗೊತ್ತಾ. ಫುಲ್ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ ನಾನು. ಮಸಾಜ್ ಆಯಿತು, ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ತಲೆಗೆಲ್ಲ ಆಯಿಲ್ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಆಯಿಲ್ ಹಾಕಿಸ್ದೆ, ಕೊಕೊನಟ್ ಆಯಿಲ್. ಏ ಶ್ರೀ ಅವ್ರು ಎಲ್ಲಿ? ನಮ್ಮ ಜೊತೆ ಬಂದವರೆಲ್ಲೋ ಹೋಗಿದ್ದಾರೆ ಗೈಸ್. ನಿಜ ಚೆನ್ನಾಗಿತ್ತು. ಆ್ಯಂಡ್ ಈ ಮಸಾಜಿಗೆ ಎಷ್ಟು ಬಾಟ್ ತಗೊಂಡ್ರು ಅವರು? ಎಷ್ಟು? 300 ಬಾಟ್, 250 ಬಾಟ್, 50 ಚೇಂಜ್ ಕೊಟ್ಟರು ನನಗೆ. ನೋಡಿ ಗೈಸ್, ರಿಯಲ್ ಕ್ರೊಕೊಡೈಲ್ನ ಕಟ್ ಮಾಡ್ತಾ ಇದ್ದಾರೆ. ಈ ಮೊಸಳೆನ ಕಟ್ ಮಾಡ್ತಾ ಇದ್ದಾರೆ ತಿನ್ನೋಕೆ. ಅರ್ರಿ ಇಲ್ಲಿ ನೋಡಿ, ಇಲ್ಲೆಲ್ಲ ಹಾಕಿದ್ದಾರೆ. ಇದು ರಿಯಲ್, ಇಲ್ಲೇ ಇಟ್ಟಿದ್ದಾರೆ ನೋಡಿ. ನಾನು ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಇವಾಗ ನಾವು ಇಲ್ಲೆಲ್ಲ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಸೀ ಫುಡ್ ಎಲ್ಲ ಇದೆ ನೋಡಿ. ಡ್ಯಾನ್ಸ್ ನೋಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನೀವು ಈ ಒಂದು ವ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅಂತ ಹೇಳಿ. ಸೊ ಟಾಟಾ, ಬಾಯ್ ಬಾಯ್, ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.